ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ನನ್ನ ಜೊತೆ ಯಕ್ಷಗಾನದ ಸುಪ್ರಸಿದ್ಧ ಭಾಗವತರಾದ ಶ್ರೀ ರಕ್ಷಾ ಹೆಗಡೆ ಅವರು ನನ್ನ ಜೊತೆಗಿದ್ದಾರೆ. ಅವರ ಹತ್ರ ಸಂದರ್ಶನ ಮಾಡೋಣ, ಪ್ರಶ್ನೆಗಳನ್ನು ಕೇಳೋಣ, ಮತ್ತು ಅವರ ಅನಿಸಿಕೆ ಏನೇನು ಹೇಳ್ತಾರೆ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ಕೇಳೋಣ ಬನ್ನಿ. ನಮಸ್ಕಾರ ಶ್ರೀ ರಕ್ಷಾ ಅವರೇ. ನಮಸ್ತೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಧನ್ಯವಾದ. ಮತ್ತು ನೀವು ಪ್ರಸಿದ್ಧ ಭಾಗವತರು. ಈಗ ನಾವು ಯಕ್ಷಗಾನ ಅಂದ ತಕ್ಷಣ ಸಾಧಾರಣ ಒಂದು ಚೆಲುವೆನ ನೋಡಿದ ತಕ್ಷಣವೇ ನೀವೇ ಹೇಳ್ತೀರಿ ಅಲ್ವಾ, ಓ ಚೆಲುವೆ ನೀ ಯಾರು, ಅಪ್ಪ ಯಾರು, ಅಮ್ಮ ಯಾರು, ಅದ್ರ ಬಗ್ಗೆ ಹೇಳಿ ಅಂತ ಹೇಳ್ತಾರೆ. ಅದೇ ಥರನೇ ನೀವೀಗ ನಿಮ್ಮ ಒಂಚೂರು ಕಿರು ಪರಿಚಯವನ್ನು ಹೇಳಿ. ನನ್ನ ಹೆಸರು ಶ್ರೀರಕ್ಷಾ. ನಾನು ಮೂಲತಃ ಉತ್ತರ ಕನ್ನಡ ಸಿದ್ದಾಪುರ ತಾಲೂಕಿನವಳು. ನನ್ನ ವಿದ್ಯಾಭ್ಯಾಸವನ್ನು ಉಡುಪಿಯಲ್ಲಿ ಮಾಡಿದ್ದು, ಪದವಿಯನ್ನು ಪೂರ್ಣಗೊಳಿಸಿದ್ದೇನೆ. ಈಗ ಪ್ರಸ್ತುತ UPSC ಎನ್ನುವಂತಹ ಗೌರ್ಮೆಂಟ್ ಎಕ್ಸಾಮಿಗೆ ಕೋಚಿಂಗನ್ನು ತಗೊಂಡು ಮುಂದಿನ ವರ್ಷ ಬರೆಯುವ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಹಾಗೆ ಯಕ್ಷಗಾನದಲ್ಲಿ ಆಸಕ್ತಿ ಮೊದಲಿನಿಂದಲೂ ಇತ್ತು. ನಾನು ಬಾಲ್ಯದಿಂದಲೂ ಯಕ್ಷಗಾನ ವೇಷಗಳನ್ನು ಮಾಡ್ತಾ ಇದ್ದೆ. ಹಾಗೆ ಈ ಕೊರೋನಾ ಟೈಮ್ನಲ್ಲಿ ನನಗೆ ಭಾಗವತಿಗೆ ಕಲಿಯುವಲ್ಲಿ ಆಸಕ್ತಿ ಮೂಡಿತು. ಕಳೆದ 6-7 ವರ್ಷಗಳಿಂದ, ಅಂದರೆ ಲಾಕ್ಡೌನ್ ಪ್ರಾರಂಭ ಆದಾಗಿಂದ ನಾನು ಭಾಗವತಿಕೆಯನ್ನು ಕಲಿತು ಅದರ ಕಾರ್ಯಕ್ರಮಗಳನ್ನು ಬೇರೆ ಬೇರೆ ಕಡೆಯಲ್ಲಿ ಕೊಡ್ತಾ ಬಂದಿದ್ದೇನೆ. ಹಾಗೆ ನನ್ನ ಆಸಕ್ತಿಗಳು ಸಂಗೀತ, ಭರತನಾಟ್ಯ, ಹಾಗೆ ನಾಟಕ ರಂಗಭೂಮಿಗಳಲ್ಲಿಯೂ ಕಾರ್ಯವನ್ನು ನಿರ್ವಹಿಸಿದ್ದೇನೆ. ಹಾಗೆ ಚಿತ್ರಕಲೆ, ಆರ್ಟಲ್ಲಿ ಇಂಟ್ರೆಸ್ಟ್ ಇದೆ. ಮೇಡಮ್, ನೀವು ಎಷ್ಟು ಚಂದ ಅದನ್ನೆಲ್ಲ ಕೇಳ್ತಿದ್ರೆ ನನಗಂತೂ ಸಾಕಷ್ಟು ಖುಷಿ ಆಯಿತು. ಯಾಕೆಂದರೆ ಅಷ್ಟೊಂದು ಬಹುಮುಖ ಪ್ರತಿಭೆ ನಮ್ಮ ಎದುರುಗಡೆ ಇದ್ದಾರೆ. ನೀವು ಈಗ ನನಗೆ ನಿಮ್ಮನ್ನು ಪರಿಚಯ ಮಾಡಿಸ್ತಾ ಇರೋದು ತುಂಬಾ ಖುಷಿ ಆಯಿತು. ಈ ಯಕ್ಷಗಾನ ಭಾಗವತಿಗೆ ಅನ್ನೋದು ನೀವು ವೇಷ ಮಾಡ್ತಾ ಇದ್ದೆ ಮೊದಲಿಂದ ಅಂತ ಹೇಳಿದ್ರಿ. ಸಡನ್ನಾಗಿ ಆಗ್ತೀವಿ, ಹೇಗೆ ನಿಮಗೆ ಭಾಗವತಿಕೆಯಲ್ಲಿ ಆಸಕ್ತಿ ಹೇಗೆ ಬಂತು ಅಂತ ಹೇಳಿ ನೋಡೋಣ. ಇಲ್ಲ, ನಾನು ಯಕ್ಷಗಾನ ಕುಣಿತ ಇಂಟ್ರೆಸ್ಟ್ ಬಂದಿದ್ದು ನಾನು ಮೊದಲಿನಿಂದ ಭರತನಾಟ್ಯ ಕ್ಲಾಸಿಗೆ ಹೋಗ್ತಾ ಇದ್ದಿದ್ದರಿಂದ, ಕುಣಿತದಲ್ಲಿ ಸ್ವಲ್ಪ ಆಸಕ್ತಿ ಬಂದಿದ್ದರಿಂದ, ಯಕ್ಷಗಾನ ಕಾರ್ಯಕ್ರಮಗಳನ್ನು ನೋಡ್ತಾ ಇದ್ದಿದ್ದರಿಂದ ಕುಣಿತದ ಆಸಕ್ತಿ ತಾನಾಗಿಯೇ ಬಂದಿತ್ತು. ಭಾಗವತಿಕೆಯ ಕಡೆ ಅಷ್ಟು ತಿರುಗಲಿಲ್ಲ. ಯಾಕಂದರೆ ಆಗಿನ ಸಮಯದಲ್ಲಿ ಅಷ್ಟು ಮಹಿಳಾ ಭಾಗವತರ ಪ್ರಚಲಿತದಲ್ಲಿರಲಿಲ್ಲ. ಕಾವ್ಯಶ್ರೀ ಆಜೇರು, ಅಮೃತ ಅಡಿಗ ಅವರಂತಹ ಮಹಿಳಾ ಭಾಗವತರನ್ನು ನೋಡಿ ನಾವು ಅವರಿಂದ ಸ್ಫೂರ್ತಿಯನ್ನು ಪಡೆದು ಬಂದದ್ದೇ. ನನಗೆ ಪರ್ಸ್ನಲಿ ಭಾಗವತಿಗೆ ಇಂಟ್ರೆಸ್ಟ್ ಬಂದಿದ್ದು ನಮ್ಮ ಅಪ್ಪನಿಂದ. ಅವರು ಕಾಳಿಂಗನ ಮೋಡರ ಅಪ್ಪಟ ಅಭಿಮಾನಿ. ಅವರ ಹಾಡುಗಳನ್ನೆಲ್ಲ ನನಗೆ ಕೇಳಿಸ್ತಿದ್ರು. ಹಾಗೆ ನನ್ನ ಗುರುಗಳಾದಂತಹ ತ್ರಿಯಂಬಕ್ ಹೆಗಡೆ ಇಡವಾಣಿಯವರು, ಅವರ ಹತ್ತಿರ ನಾನು ಹೆಜ್ಜೆ ಕಲಿತಾ ಇದ್ದೆ ಮೊದಲು. ಅವರು ನಾನು ಹೀಗೂ ಸಂಗೀತವನ್ನು ಕಲಿತಿದ್ದೇನೆ, ಜೂನಿಯರ್ ಸೀನಿಯರ್ ಎಕ್ಸಾಮ್ನ ಆಗಿದೆ ಅಂತ ಹೇಳಿದ್ದೆ. ಅದಾದ ನಂತರ ಅವರು ನೀನು ಭಾಗವತಿಕೆಯನ್ನು ಯಾಕೆ ಪ್ರಯತ್ನ ಮಾಡಬಾರ್ದು ಅಂತ ಹೇಳಿದರು. ಮೊದಲ ಪೂರ್ವರಂಗದ ಅಭ್ಯಾಸಗಳು, ತಾಳಾಭ್ಯಾಸಗಳನ್ನೆಲ್ಲ ಅವರ ಹತ್ರ ಮಾಡಿದೆ. ಹಾಗೆ ನನಗೆ ರಾಗ, ತಾಳ, ಲಯ ಅದರೆಲ್ಲ ಸ್ವಲ್ಪ ಹಿಡಿತ ಇರುವುದರಿಂದ ಭಾಗವತಿಕೆಯಲ್ಲಿ ನಾನು ಸ್ವಲ್ಪ ಮುಂದುವರಿಲಿಕ್ಕೆ ನನಗೆ ಹೆಲ್ಪ್ ಆಯ್ತದು. ಹಾಗೆ ಲಾಕ್ಡೌನ್ ಆ ಟೈಮಲ್ಲಿ ಸ್ಟಾರ್ಟ್ ಆಗಿದ್ದು. ಆವಾಗ ನನಗೆ ಒಳ್ಳೆಯ ಒಂದು ಅವಕಾಶ ಸಿಕ್ಕಿದ್ದು ಎಲ್ಲಿ ಅಂತಂದರೆ, ನಾಗಾವಧಾನ ಎನ್ನುವಂಥ ಯಕ್ಷಗಾನ ಸಂಸ್ಥೆ. ಅವರು ಆನ್ಲೈನ್ನಲ್ಲಿ ಯಕ್ಷಗಾನ ಕ್ಲಾಸ್ಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಅದರಲ್ಲಿ ನಾನು ಆನ್ಲೈನಲ್ಲಿಯೇ ಎಲ್ಲ ಪ್ರಸಂಗ ಪಾಠಗಳು ಹಾಗೆ ಅದನ್ನೆಲ್ಲ ಕಲಿತದ್ದು. ಹಾಗೆ ಮುಂದೆ ಕಾರ್ಯಕ್ರಮಗಳೆಲ್ಲ ಸಿಗ್ತಾ ಹೋಯಿತು. ಪಟ್ಲ ಸತೀಶ್ ಶೆಟ್ಟರು, ಹಾಗೆ ರವಿಚಂದ್ರ ಕನ್ನಡಿಗಟ್ಟಿಯವರು, ಜನ್ಸಾಲ ರಾಘವೇಂದ್ರ ಆಚಾರ್ಯರು, ಇಲ್ಲೂರವರು, ಹಾಗೆ ರಾಘವೇಂದ್ರ ಮೈಯವರು, ಸುರೇಶ್ ಶೆಟ್ಟಿ, ಶಂಕರನಾರಾಯಣ ಅವರು, ಹೀಗೆ ಹಲವಾರು ಯಕ್ಷಗಾನ ಭಾಗವತರುಗಳಿಂದ ನನಗೆ ಒಳ್ಳೊಳ್ಳೆ ವೇದಿಕೆಗಳಲ್ಲಿ ಹಾಡುವಂತಹ ಅವಕಾಶ ಸಿಕ್ಕಿತು. ಎಲ್ಲ ಕಲಾವಿದರುಗಳ ಒಡನಾಟ ಆಯಿತು. ಹಾಗೆ ಅದರ ಅನುಭವ ಕೂಡ ತುಂಬ ಒಳ್ಳೆಯದಾಗಿದೆ. ಈ ರೀತಿಯಲ್ಲಿ ನನ್ನ ಯಕ್ಷಗಾನ ಭಾಗವತಿಗೆ ಇಂಟ್ರೆಸ್ಟ್ ಬಂದಿದೆ. ಮೇಡಮ್, ನೀವು ಈಗ ಯಕ್ಷಗಾನ ವೇಷ ಹಾಕೋದನ್ನು ಬಿಟ್ಟಿದ್ದೀರಾ ಅಥವಾ ಏನಾದರೂ ಹಾಕ್ತಾ ಇದ್ದೀರಾ ಈಗ ಈ ಭಾಗವತಿಕೆ ಬಂದಲ್ಲಿ? ಒಕೇಶ್ನಲಿ ಹಾಕ್ತೇನೆ. ಅಂದರೆ ನಮ್ಮದೇ ಕಾರ್ಯಕ್ರಮ ಎಲ್ಲಾದರೂ ಇದ್ದರೆ ಆ ಥರ ಪ್ರೊಫೆಷ್ನಲ್ ಲೆವೆಲ್ಲಿಗೆ, ಅಂದರೆ ಒಳ್ಳೊಳ್ಳೆ ಹಿರಿಯ ಕಲಾವಿದರ ಎದುರುಗಡೆಯಲ್ಲೆಲ್ಲ ಅಷ್ಟು ಮಾಡಿದ ಅನುಭವ ಇಲ್ಲ. ಭಾಗವತಿಕೆಯಲ್ಲಿ ಒಳ್ಳೆಯ ಪ್ರೋತ್ಸಾಹ ಸಿಕ್ಕಿದ್ರಿಂದ, ಒಳ್ಳೆಯ ಜನಮನ್ನಣೆ ಸಿಕ್ಕಿದ್ರಿಂದ ಭಾಗವತಿಕೆಯನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಅವಕಾಶಗಳು ಸಿಕ್ಕಿದ್ರೆ ಮಾಡ್ತೇನೆ, ಹಾಗಂತ ಇಲ್ಲ. ಬಟ್ ಭಾಗವತಿಕೆಯಲ್ಲಿ ಜಾಸ್ತಿ ವೇದಿಕೆ ಸಿಗೋದ್ರಿಂದ ಅದನ್ನೇ ಫೋಕಸ್ ಮಾಡ್ತಿದ್ದೇನೆ. ಮೇಡಮ್, ನೀವು ಈಗ ಇದುವರೆಗೆ ಎಷ್ಟು ಕಾರ್ಯಕ್ರಮ ಕೊಟ್ಟಿರಬಹುದು? ನೀವು ಎಲ್ಲ ಕಡೆ 5-6 ವರ್ಷಗಳಲ್ಲಿ ಒಂದು 1000ಕ್ಕೂ ಹೆಚ್ಚು ಪ್ರೋಗ್ರಾಮ್ ಮಾಡಿದ್ದೀರೋ? ಬೇರೆ ಬೇರೆ ರೀತಿಯ ಪ್ರೋಗ್ರಾಮ್ಗಳಿರ್ತದೆ. ಗಾನ ವೈಭವ, ನಾಟ್ಯ ವೈಭವ, ತಾಳಮದ್ದಲೆ, ಯಕ್ಷಗಾನ, ಕೂಟ, ಶಿಬಿರಗಳು, ಆ ಥರ ಹಲವಾರು ರೀತಿಯಾದಂತಹ ಕಾರ್ಯಕ್ರಮಗಳಿರ್ತದೆ. ಅದರಲ್ಲೆಲ್ಲ ಭಾಗವಹಿಸ್ತಾ ಇದ್ದೇನೆ. ಮೇಡಮ್, ನಿಮ್ಗೀಗ ನೀವು ಯಕ್ಷಗಾನ ಭಾಗವತರು, ಈಗ ಕಲಾವಿದರನ್ನು ಕುಣಿಸ್ಬೇಕು, ನೀವು ಕುಣಿಸ್ತಾ ಇರ್ತೀರಿ ಅಲ್ವಾ?
ನೀವು ತುಂಬ ಚೆನ್ನಾಗಿ ಅವರು ಚೆನ್ನಾಗಿ ಕುಣಿಯೋರು ನೋಡಿ ಕುಣಿಸ್ತೀರಾ ಅಥವಾ ನೀವು ಹಾಡನ್ನು ಆಸಕ್ತಿ ನೋಡಿ ಆ ಥರ ಕುಣಿಸ್ತೀರಾ ಹೇಗೆ? ಇಲ್ಲ, ಮೊದಲು ಯಕ್ಷಗಾನ ಹೇಗೆ ಅಂತಂದರೆ ಪ್ರಸಂಗಗಳು ಯಾವುದು, ಪದ್ಯಗಳು ಯಾವುದು ಅಂತ ಮಾತ್ರ ಗೊತ್ತಿರುತ್ತೆ. ಉಳಿದಲ್ಲೇ ಎಷ್ಟು ಸಲ ಹೇಳಬೇಕು, ಅದನ್ನು ಯಾವ ರೀತಿಯಲ್ಲಿ ಹೇಳಬೇಕು ಎಲ್ಲದೂ ಆನ್ ಸ್ಪಾಟಲ್ಲೇ ಡಿಸೈಡ್ ಆಗೋದು. ಹಾಗಾಗಿ ಯಕ್ಷಗಾನ ಒಂದು ರೀತಿಯ ವಿಶಿಷ್ಟವಾದಂತಹ ಕಲೆ, ಸ್ಕ್ರಿಪ್ಟೆಡ್ ಅಲ್ಲ. ಈಗ ಯಾವುದೇ ಸಿನಿಮಾ ರಂಗಕ್ಕಾಗಲಿ ಇವನ್ ಭರತನಾಟ್ಯ ಇದೆಲ್ಲ ಪ್ರಾಪರಾಗಿ ಒಂದು ಪ್ರಾಕ್ಟೀಸನ್ನು ಇಟ್ಕೊಂಡು ಮತ್ತು ಹಾಡು ಇದನ್ನು ಒಂದೇ ರೀತಿಯಾದಂತಹ ಪ್ರದರ್ಶನಗಳಿರ್ತದೆ. ಆದರೆ ಇದು ಒಂದೇ ಪ್ರಸಂಗ ಒಂದು ಕಡೆ ರೀತಿ ಒಂದು ಕಡೆಯಲ್ಲಿ ನೋಡಿದ್ರೆ ಒಂದು ಥರ ಇರ್ತದೆ, ಮತ್ತೊಂದು ಕಡೆ ಮತ್ತೊಂದು ಥರ ಇರುತ್ತೆ. ನಿಜ. ಸೊ ಅದೇ ವಿಶಿಷ್ಟ ಇದು ಯಕ್ಷಗಾನದಲ್ಲಿ, ಎಲ್ಲ ಆನ್ ಸ್ಪಾಟಲ್ಲಿ ಡಿಸೈಡ್ ಆಗೋದು. ನಿಮಗೀಗ ಇಷ್ಟು ಎಲ್ಲ ಪ್ರಸಂಗ ಬೇರೆ ಬೇರೆ ಪ್ರಸಂಗಗಳನ್ನು ಮಾಡ್ತೀರಿ, ಬೇರೆ ಬೇರೆ ಹಾಡನ್ನು ಹೇಳ್ತೀರಿ, ಭಾಗವತಿಗೆ ಬೇರೆ ಬೇರೆ ಮಾಡ್ತಿರ್ತೀರಿ. ನಿಮ್ಗೆ ಇಷ್ಟರಲ್ಲಿ ತುಂಬ ಇಷ್ಟವಾಗಿದ್ದು ಯಾವುದು ಹಾಡು ಅಂತ ಯಾವ್ದಾರು ಹೇಳೋಕ್ಕಾಗುತ್ತಾ? ಪದ್ಯ ಹಾಗೆಂತ ಹೇಳಲಿಕ್ಕೆ ಆಗೋದಿಲ್ಲ, ಎಲ್ಲದೂ ಅದರ ಮಟ್ಟಿಗೆ ಅದು ವಿಶಿಷ್ಟವಾದದ್ದೇ. ಹಾಗಾಗಿ ಎಲ್ಲ ಪದ್ಯಗಳು ಇಷ್ಟನೇ ನನಗೆ, ಹಾಗೆ ಪರ್ಟಿಕ್ಯುಲರ್ ಆಗಿ ಅಂತ ಯಾವುದಂತ ಇಲ್ಲ. ಭಾಮಿನಿಗಳೆಲ್ಲ ಇಷ್ಟ ಆಗ್ತದೆ, ಯಾಕಂದರೆ ಭಾಗವತರಿಗೆ ಅದರಲ್ಲಿ ಸ್ವತಂತ್ರ ಇರ್ತದೆ, ನಮಗೆ ಹೇಗೆ ಬೇಕೋ ಹಾಗೆ ಹೇಳ್ಬೋದು. ಅಂದರೆ ನಮ್ಮ ಸಂಚಾರಗಳಿಗೆ ಏನು ಹೇಳ್ತೇವೆ, ರಾಗ ವಿಸ್ತಾರಕ್ಕೆಲ್ಲ ಸ್ವತಂತ್ರ ಇರ್ತದೆ ಅದರಲ್ಲಿ. ಮೇಡಮ್, ಹೊರಗಡೆ ನೀವು ಮಹಿಳೆಯರಾಗಿ ಹೊರಗಡೆ ಹೋಗೋದು ತುಂಬಾ ಕಷ್ಟ ಇದೆ, ನಮಗೂ ಗೊತ್ತಿದೆ. ಯಾಕೆಂದರೆ ಒಂದು ಮಹಿಳೆಯರು ಹೊರಗಡೆ ಸುತ್ತಾಡೋದಂದ್ರೆ ಅಷ್ಟು ಸುಲಭದ ಮಾತಲ್ಲ. ಈಗ ನೀವು ಇವತ್ತು ಇನ್ನೊಂದು ಕಡೆ, ನಾಳೆ ಮತ್ತೊಂದು ಕಡೆ ಹೋಗ್ತಾ ಇರ್ತೀರಿ, ಅದು ಹೇಗೆ ಸಾಧ್ಯ ಆಗುತ್ತೆ? ನಿಮಗೆ ಆ ಥರ ಏನಾದರೂ ತೊಂದರೆ ಆಗುತ್ತಾ? ತೊಂದರೆ ಆಗಲ್ವಾ? ಚೆನ್ನಾಗಿ ಅಡ್ಡಿಲ್ಲ ಅಂತ ಅನ್ಯಾರು ಅನಿಸುತ್ತಾ? ಇಲ್ಲ, ತೊಂದರೆಗಳು ಎಲ್ಲಿ ಹೋದರೂ ಇದೆ. ತೊಂದರೆಗಳನ್ನು ನಾವು ಬೇಡ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಲೈಫಲ್ಲಿ ಎಲ್ಲರಿಗೂ ಬರ್ತದೆ. ಬಟ್ ಅದನ್ನ ಫೇಸ್ ಮಾಡಲಿಕ್ಕೆ ನನಗೆ ಎಲ್ಲ ರೀತಿಯಾದಂತಹ ಬೆಂಬಲ ಕೂಡ ಇದೆ, ಸಪೋರ್ಟ್ ಕೂಡ ಇದೆ. ನಮ್ಮ ಫ್ಯಾಮಿಲಿಯಲ್ಲಿ ಅಪ್ಪ ಅಮ್ಮ ಆಗಲಿ, ಅವರಿಗೆ ಬರ್ಲಿಕ್ಕೆ ಆಗೋದ್ರೆ ಬೇರೆಯವ್ರಿಗೆ ಏನು ವ್ಯವಸ್ಥೆ ಅಂತ ಅವರು ಅದನ್ನ ನೋಡಿ ಕೇರ್ಫುಲ್ಲಾಗಿ ಅದ್ರ ಬಗ್ಗೆ ಎಲ್ಲ ವ್ಯವಸ್ಥೆ ಮಾಡ್ತಾರೆ. ಅಪ್ಪ ಅಮ್ಮ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಹಾಗೆ ನನ್ನ ಗುರುಗಳಾದಂಥ NG ಹೆಗಡೆ ಅವರು ನನಗೆ ಹೈಯೆಸ್ಟ್ ಯಾವ ಪ್ರೋಗ್ರಾಮ್ ಬರಲಿ ಅದು ಬರಲಿ ಎಲ್ಲದರ ಜವಾಬ್ದಾರಿಯನ್ನು ತಗೊಳ್ತಾರೆ. ಅವರು ಹೇಳ್ಕೊಡೋದ್ರಿಂದಿರೋದು, ಎಲ್ಲಿ ಹೋಗೋದು, ಎಲ್ಲಿ ಬರೋದು, ಎಲ್ಲಿ ಉಳಿಯೋದು, ಎಷ್ಟು ಹೊತ್ತಿನ ಪ್ರೋಗ್ರಾಮು ಎಲ್ಲದರ ಬಗ್ಗೆ ಕಾಳಜಿ ವಹಿಸ್ತಾರೆ. ಹಾಗಾಗಿ ಆ ಥರ ತೊಂದರೆ ಅಂತ ನಾನು ಯಾವುದನ್ನು ಫೇಸ್ ಮಾಡಲಿಕ್ಕೆ, ತೊಂದರೆ ಅಂತ ಯಾವುದನ್ನು ತಗೊಳ್ಳೋದಿಲ್ಲ, ನಾನು ಎದುರಿಸ್ತೀರಿ. ಹಾಂ ಮೇಡಮ್, ನಿಮಗೆ ಕಲಾವಿದರಲ್ಲಿ ತುಂಬ ಚೆನ್ನಾಗಿ ಕುಣಿಯೋದು ಅಥವಾ ಮಾತಾಡೋದು, ಅದು ಯಾರು ಇಷ್ಟ ಅಂತ ಏನಾದ್ರು ಹೇಳೋಕ್ಕಾಗತ್ತಾ ನಿಮಗೆ? ಹಾಗೆ ಹೇಳಲಿಕ್ಕಾಗೋದಿಲ್ಲ, ಎಲ್ಲರೂ ಇಷ್ಟ. ಎಲ್ಲರೂ ಒಂದೊಂದು ವಿಭಾಗದಲ್ಲಿ, ಒಬ್ಬರು ಕುಣಿತದಲ್ಲಿ ಚೆನ್ನಾಗಿದ್ದರೆ, ಒಬ್ಬರು ಮಾತಿನಲ್ಲಿ ಚೆನ್ನಾಗಿರ್ತಾರೆ, ಒಬ್ಬರು ಅಭಿನಯ ಚೆನ್ನಾಗಿರ್ತದೆ. ಹಾಗೆ ಎಲ್ಲ ಕಲಾವಿದರಿಂದ ಒಳ್ಳೊಳ್ಳೆಯ ಅಂಶಗಳನ್ನು ತೆಗೆದುಕೊಳ್ಳೋದಿರ್ತದೆ. ಹಾಗಾಗಿ ಎಲ್ಲ ಹಿರಿಯ ಕಲಾವಿದರನ್ನು ನೋಡಿ ನಾವು ಸ್ಫೂರ್ತಿಯನ್ನು ತೆಗೆದುಕೊಂಡು ಬಂದದ್ದು ಅಷ್ಟೇ. ಮೇಡಮ್, ಈಗ ಭಾಗವತಿಗೆ ಮಧ್ಯ ಮೇಯ್ನ್ ಭಾಗವತರಾಗಿರ್ತಾರೆ, ಕುಣಿಸೋದಿರಲಿ ಮಾತಲ್ಲಿರಲಿ, ಮಧ್ಯ ಅವ್ರಿಗೆ ಹಾಸ್ಯ ಇರಲಿ ಯಾವುದೇ ಇರಲಿ, ಭಾಗವತರ ಎತ್ತಿ ಕೊಡಬೇಕು ಮಧ್ಯ ಮಾತುಗಳನ್ನು. ನೀವು ಆ ಥರ ಯಾವುದಾದ್ರೂ ಹಾಸ್ಯ ಬಂದಿದ್ದಾಗ ಜಾಸ್ತಿನೂ ಅಲ್ವಾ? ಆ ಥರ ಯಾವುದಾದ್ರೂ ಇಷ್ಟವಾಗಿದ್ದು ಯಾವ್ದಾದ್ರು ಒಂದು ಮಧ್ಯದೊಂದು ಡೈಲಾಗ್ ಯಾವುದಾದ್ರೂ ಇದ್ದರೆ ಹೇಳ್ತೀರಾ? ಇಲ್ಲ, ಡೈಲಾಗ್ ಅಂದರೆ ಕಲಾವಿದರ ಸ್ವಗತ ಪದ್ಯಗಳಿಗೆ ಅವರ ಎದುರು ಪಾತ್ರದವರು ಇಲ್ಲದೇ ಇರುವಾಗ ಭಾಗವತರ ಅವರನ್ನು ಮಾತನಾಡಿಸಬೇಕಾಗ್ತದೆ. ಹಾಗೆಂತ ಇಲ್ಲ, ಹಾಸ್ಯಗಾರರು ಎಲ್ಲ ಅಂದರೆ ಮಾತನಾಡುವಾಗ ಅವರು ಏನು ಹೇಳ್ತಾರೆ ಅದಕ್ಕೆ ಪ್ರತಿಕ್ರಿಯೆಯನ್ನು ನೀಡಬೇಕು ಅಷ್ಟೇ. ನಾವು ಏನು ಹೇಳಬೇಕು ಅಂತಂದಲ್ಲ, ಅವರು ಹೇಳಿದ್ದಕ್ಕೆ ಪ್ರತಿಕ್ರಿಯೆ ನೀಡುವುದು ಅಷ್ಟೇ ಇರ್ತದೆ. ಜಾಸ್ತಿ ಸಂಭಾಷಣೆ ಕಲಾವಿದರೇ ಮಾಡ್ತಾರೆ, ಭಾಗವತರದ್ದು ಅಷ್ಟು ಜಾಸ್ತಿ ಇರುವುದಿಲ್ಲ. ಹಾಂ, ನಿಮ್ಗೀಗ ಮೊದಲು ಬೆಳಗ್ವರೆಗೂ ಇತ್ತು, ಆವಾಗಲೂ ನೀವು ಹೋಗ್ತಾ ಇದ್ದೀರಾ? ಬೆಳಗ್ವರೆಗೂ ಇದ್ದಾಗಲೂ ಅಥವಾ ಈಗ ಅರ್ಧ ಇದ್ದಾಗಿಂದ ಹೋಗ್ತಾ ಇದ್ದೀರಾ ನೀವು? ಮತ್ತೆ ಮುಗಿಸ್ತಾರಲ್ಲ ಕಾಲಮಿತಿ, ಹಲವಾರು ಮೇಳಗಳಲ್ಲಿ ರಾತ್ರಿಯಿಂದ ಬೆಳಗ್ವರೆಗೆ ಯಕ್ಷಗಾನವನ್ನು ಮಾಡುವ ಅಭ್ಯಾಸವನ್ನು, ಅಂದರೆ ಅದನ್ನು ಪರಂಪರೆಯನ್ನು ಉಳಿಸ್ಕೊಂಡು ಬಂದಿದ್ದಾರೆ. ನಾನು ಹೋಗಿದ್ದೇನೆ, ರಾತ್ರಿಯಿಂದ ಬೆಳಗ್ವರೆಗೆ ಆಟಗಳನ್ನು ನೋಡಿದ್ದೇನೆ. ಹಾಗೆ ಬೆಳಗಿನಿಂದ ಸಂಜೆ ಅಥವಾ ಸಂಜೆಯಿಂದ ಒಂದೇ ಪ್ರಸಂಗ ಇಟ್ಟು ಮುಗಿಸುವುದು. ಈಗ ಟ್ರೆಂಡ್ ಬಂದಿದ್ದರಿಂದ ಅದು ಹಾಗಾಗ್ತದೆ, ಒಂದೇ ಪ್ರಸಂಗ ಒಂದೇ ಬ್ಲಾಗ್ ಅಂತ. ಆದರೆ ರಾತ್ರಿಯಿಂದ ಬೆಳಗ್ವರೆಗೆ ಆಗುವಂತಹ ಯಕ್ಷಗಾನಗಳಿಗೂ ನಾನು ಹೋಗಿದ್ದೇನೆ, ಭಾಗವಹಿಸಿದ್ದೇನೆ. ಮೇಡಮ್, ನಿಮಗೆ ಯಾವುದು ಅನುಕೂಲ ಅನಿಸುತ್ತೆ? ಈಗ ಅರ್ಧದ್ದು ಕಾಲಮಿತಿ ಇರಲಿ ಅಥವಾ ಬೆಳಗ್ವರೆಗೂ ಮಾಡ್ತಾ ಇರೋದು ಅನುಕೂಲ ಅನಿಸುತ್ತಾ? ನಿಮ್ಮ ಪದ್ಯ ಹೇಳೋದಕ್ಕೆ ಜಾಸ್ತಿ ಯಾವ್ದು ಸಿಗ್ತಾ ಇದೆ? ಪದ್ಯ ಹೇಳೋದಕ್ಕೆ ಈಗ ಕಾಲಮಿತಿ ಅಂಥದ್ದೇ ಕಾರ್ಯಕ್ರಮಗಳು ಸಿಗೋದು ಹೆಚ್ಚು. ಎರಡೂ ಒಂದೇ. ಯಕ್ಷಗಾನ ವಾತಾವರಣ ಹುಟ್ಟಬೇಕು ಅಂದರೆ ಅದು ರಾತ್ರಿ ಆಗಲೇಬೇಕು, ರಾತ್ರಿಯಿಂದ ಬೆಳವರೆಗೆ ಮಾಡ್ತಾರೆ. ಅದೊಂದು ಬೆಳಕಿನ ಕಲೆ ಅಂತಲೇ ಪ್ರಸಿದ್ಧ. ಮೊದಲು ರಾತ್ರಿ ಆದ ನಂತರ ದುಂದಿ ಬೆಳಕಿನಲ್ಲಿ ಯಕ್ಷಗಾನವನ್ನು ಮಾಡುವಂತಹ ಪರಂಪರೆ ಇತ್ತು. ಹಾಗಾಗಿ ರಾತ್ರಿ ಬಂದರೆ ಅದೊಂದು ಯಕ್ಷಗಾನದ ವಾತಾವರಣ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ಬೋದು. ಮೇಡಮ್, ಈಗ ನೀವು ಓದ್ತಾನೂ ಇದ್ದೀರಿ,
ಹೇಳಿದ್ರಲ್ಲ ಈ ಪರೀಕ್ಷೆಯನ್ನು ಕಟ್ತಾ ಇದ್ದೀನಿ ಅಂತಂದ್ರು. ನೀವು ಆ ಥರ ಏನಾದರೂ ಯಾವ್ದಾದ್ರು ಕೆಲಸಕ್ಕೆ ಹೋದ್ರೆ ಮತ್ತೆ ಏನಾದ್ರು ಭಾಗವತ್ಗೆ ಇದನ್ನು ಬಿಡಬೇಕು ಅಂತ ಏನಾದ್ರು ಅನಿಸ್ತಾ ಇದೆಯಾ, ಅಥವಾ ಕಂಟಿನ್ಯೂ ಮಾಡ್ತೀನಿ ಅಂತ ಏನಾದ್ರು ಅನ್ಸುತ್ತಾ ನಿಮಗೆ? ಇಲ್ಲ ನಾನು ಯಾವ ಕೆಲಸಕ್ಕೆ ಹೋಗಲಿ, ಯಾವುದೇ ಓದೋದಕ್ಕೆ ಹೋಗಲಿ, ನನ್ನ ಏನು ಹೇಳ್ತೀರಾ ಆಸಕ್ತಿ ಇತ್ತು. ಹಾಗೆ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ನಾನು ಯಾವತ್ತೂ ಕಡಿಮೆ ಮಾಡ್ಕೊಳ್ಳಿಲ್ಲ. ಹಾಗೆ ಯಕ್ಷಗಾನ ನನ್ನ ಲೈಫ್ನಲ್ಲಿ ಒಂಥರ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ನನಗೆ ತುಂಬ ಕಲೀಲಿಕ್ಕೆ ಅವಕಾಶ ಕೊಟ್ಟಿದೆ, ತುಂಬ ಅವಕಾಶಗಳನ್ನು ಕೊಟ್ಟಿದೆ. ಹಾಗೆ ನಾನೀಗ ಹೇಗಿದ್ದೇನೆ, ಎಲ್ಲಿದ್ದೇನೆ ಅನ್ನೋದಕ್ಕೆ ಯಕ್ಷಗಾನದಿಂದ ಕಾಂಟ್ರಿಬ್ಯೂಷನ್ ತುಂಬ ಇದೆ. ಹಾಗಾಗಿ ನಾನು ಯಕ್ಷಗಾನನ ಯಾವ ಓದೋದಾಗಲಿ ಅಥವಾ ಯಾವುದೇ ಜಾಬ್ ಮಾಡೋದಾಗಲಿ ಅದನ್ನು ಮಾಡ್ತಾ ಇರ್ತೀನಿ, ಅದರೊಟ್ಟಿಗೆ ಇದನ್ನು ಮಾಡ್ತಾ ಇರ್ತೀನಿ. ನಾನು ಫುಲ್ ಟೈಮ್ ಅಂತ ಹೇಳಲ್ಲ, ಹವ್ಯಾಸಿಯಾಗಿ ಅಂತ ಇದನ್ನು ಕಂಟಿನ್ಯೂ ಮಾಡ್ತೀನಿ. ನೀವು ಹೊರ ರಾಜ್ಯ, ಹೊರ ದೇಶ ಹಾಗೇನಾದರೂ ಭಾಗವತರಾಗಿ ಹೋಗ್ಬೇಕು? ಸದ್ಯ ಈಗ ರಾಜ್ಯಗಳಿಗೆ ಹೋಗಿದ್ದೇನೆ. ಕೇರಳ, ಆಂಧ್ರ ಪ್ರದೇಶ್, ಮುಂಬೈ, ಪುಣೆ ಅಂತ 5 ಪ್ರದೇಶಗಳಿಗೆ ಹೋಗಿದ್ದೇನೆ. ಹೊರ ದೇಶಗಳಿಗೆ ಒಂದೆರಡು ಆಪರ್ಚುನಿಟಿ ಬಂದಿತ್ತು, ಕಾರಣಾಂತರಗಳಿಂದ ಹೋಗಲಿಕ್ಕಾಗಲಿಲ್ಲ. ನೆಕ್ಸ್ಟು ಹೋಗ್ಬೋದು ಎನ್ನುವ ನಿರೀಕ್ಷೆ ಇದೆ ಅಷ್ಟೇ. ಮೇಡಮ್, ಅಲ್ಲೆಲ್ಲ ಸಪೋರ್ಟ್ ಯಾವ ಥರ ಇದೆ ನಿಮಗೆ? ಹೊರ ದೇಶ ಅಥವಾ ರಾಜ್ಯ ಎಲ್ಲ ಕಡೆಯಲ್ಲಿ ಎಲ್ಲ ಕನ್ನಡಿಗರೆಲ್ಲ ಒಟ್ಟಾಗಿ ಯಕ್ಷಗಾನ ಮಾಡಿಸ್ತಾರೆ. ಹಾಗಾಗಿ ಅವರಿಗೆಲ್ಲ ತುಂಬ ಪ್ರೀತಿ, ತುಂಬ ಆತ್ಮೀಯವಾಗಿ. ಈಗ ಮುಂಬೈಯಲ್ಲಿ ಶ್ರೀ ಕೆ ಡಿ ಶೆಟ್ಟಿಯವರು, ಹಾಗೆ ಶ್ರೀ ಹರೀಶ್ ಶೆಟ್ಟಿಯವರು, ಹಾಗೆ ಹಲವಾರು ಕರ್ನೂರು ಮೋಹನ್ ರೈ ಅವರಂತ, ಅವರದ್ದು ತ್ರಿರಂಗ ಸಂಗಮ ಅಂತ ಒಂದು ತಂಡ ಇದೆ. ಅವರಲ್ಲಿ ಹಲವಾರು ಮುಂಬೈ ಮಹಾನಗರಿಯಲ್ಲಿ ತುಂಬ ಪ್ರೋಗ್ರಾಮನ್ನು ಅವರು ಆರ್ಗನೈಸ್ ಮಾಡ್ತಾರೆ. ಹಾಗೆ ಹಲವಾರು ಕಲಾ ಪೋಷಕರಿದ್ದಾರೆ ಎಲ್ಲ ಕಡೆಯಲ್ಲಿ. ಹಾಗಾಗಿ ಕನ್ನಡದವರು ಅಲ್ಲಿ ಹೋಗಿ ಯಕ್ಷಗಾನನ ಅಲ್ಲಿ ಆ ಸ್ಥಳದಲ್ಲಿ ಮಾಡಿಸ್ತಾರೆ ಅಂತಂದರೆ ಅದು ಅವರ ಅಭಿಮಾನಕ್ಕೆ ನಾವೇನು ಹೇಳಬೇಕು ಅಂತ ಗೊತ್ತಾಗಲ್ಲ. ಕಲಾವಿದರೆಲ್ಲರೂ ಅವರಿಗೆ ಆಭಾರಿಗಳೇ. ಮೇಡಮ್, ಮತ್ತೊಂದಂದರೆ ಈಗ ಹೊಸ ಹೊಸ ಪ್ರಸಂಗಗಳು ಬರ್ತಾ ಇದ್ದಾರೆ ಅಲ್ವಾ? ಮುಂಚಿಂದು ಪೌರಾಣಿಕ ಇರಲಿ ಬೇರೆ ಇರಲಿ ಅದೆಲ್ಲ ಮುದ್ದಿ ಹೊಸ ಹೊಸ ಪ್ರಸಂಗಗಳನ್ನು ಬರಿತಾ ಇದ್ದಾರೆ. ನೀವು ಅದ್ರ ಬಗ್ಗೆ ಯಾವ ಥರ ಭಾಗವತಿಗೆಯನ್ನು ತಯಾರಾಗಿರ್ತೀರಾ ಅಥವಾ ಅದು ಹೇಗೆ ಕಲ್ತ್ಕೊಂಡಿರ್ತೀರಾ? ಅದು ಯಾವ ರೀತಿ ಹಾಡ್ತೀರಿ ಮೇಡಮ್ ನೀವು? ಹೊಸ ಪ್ರಸಂಗಗಳಿಗೆ ನಾನು ಹೋಗೋದು ಕಡಿಮೆ, ಅನಿವಾರ್ಯ ಕಾರಣಕ್ಕಾಗಿ ಒಂದೆರಡು ಮೇಳಗಳಲ್ಲಿ ಹೋಗಿದ್ದೆ. ಹೋದವಾಗ ಅಲ್ಲಿ ಕಲಿತು ಅಂದರೆ ರಾಗ ತಾಳಗಳನ್ನೆಲ್ಲ ಅದಕ್ಕೆ ಹೊಂದಿಸಿ ನಾವು ಅಲ್ಲೇ ಕಲಿಬೇಕಾಗ್ತದೆ. ಮೊದಲೇ ಕಲಿಯೋಕ್ಕೆ ಕಷ್ಟ, ವರ್ಷ ವರ್ಷ ಹೊಸ ಹೊಸ ಪ್ರಸಂಗ ಬರೋದ್ರಿಂದ. ಪೌರಾಣಿಕ ಪ್ರಸಂಗಗಳನ್ನೆಲ್ಲ ಗುರುಗಳ ಅಡಿಯಲ್ಲಿ ಕಲಿತದ್ದು, ಅದೇ ಬೇಸ್ ನಮಗೆ. ಅದರ ಬೇಸ್ ಮೇಲೆ ನಾವು ಹೊಸ ಪ್ರಸಂಗಗಳನ್ನು. ಮೇಡಮ್, ಮತ್ತು ಈಗ ಭಾಗವತಿಗೆ ಅಂದರೆ ಗಂಟಲು ತುಂಬ ಮುಖ್ಯ. ಯಾಕೆಂದರೆ ನಮಗೂ ಒಂದೊಂದ್ಸರಿ ಜ್ವರ ಬರುತ್ತೆ, ಗಂಟಲು ಕಟ್ಟತ್ತೆ, ಶೀತ ಆಗುತ್ತೆ, ಅದೆಲ್ಲ ಎಲ್ಲ ಆಗುತ್ತೆ. ನಿಮ್ಗೆ ಆ ಥರ ಏನಾದ್ರು ಆಗಿರುತ್ತೆ ಯಾವತ್ತಾದ್ರೂ ಇದೆಯಾ? ಅದು ಕಾಪಾಡ್ಕೊಂಬಂದಿದ್ರೆ ಏನೂ ಆಗದೆ ಇರೋ ಹಾಗೆ? ಕಾರ್ಯಕ್ರಮಗಳೆಲ್ಲ ಮೊದಲೇ ಫಿಕ್ಸ್ ಆಗಿರುತ್ತೆ 3-4 ತಿಂಗಳ ಮೊದಲು. ಆ ಟೈಮಲ್ಲಿ ಅಂದರೆ ಕಾಪಾಡ್ಕೊಳ್ಳೋದು ನಮ್ಮ ಜವಾಬ್ದಾರಿ ಒಂದನೇದು. ಅದು ಬೈ ಮಿಸ್ ಆಗಿ ಅಥವಾ ಆಕ್ಸಿಡೆಂಟ್ಲಿ ಏನಾದರೂ ಬಂದರೆ ಕೂಡ ಅದನ್ನು ಮ್ಯಾನೇಜ್ ಮಾಡಿ ಅಲ್ಲಿ ಸ್ಟೇಜಲ್ಲಿ ಗೊತ್ತಾಗ್ದಿರೋ ಹಾಗೆ. ಬಿಕಾಸ್ ಸಂಘಟನೆ ಮಾಡಿದವರೆಲ್ಲ ಎಷ್ಟು ನಿರೀಕ್ಷೆ ಇಟ್ಕೊಂಡು ನಮ್ಮನ್ನು ಕಲಿತಾರೆ, ನಾವು ಜ್ವರ ಇದು ಅಂತ ತಪ್ಪಿಸ್ಲಿಕ್ಕೆ ಸಾಧ್ಯ. ಹಾಗಾಗಿ ಅದನ್ನು ನೋಡ್ಕೊಳ್ಳೋ ಜವಾಬ್ದಾರಿ ಒಂದೇದಾಗಿ ನಮ್ಮದಾಗಿರುತ್ತೆ. ಮತ್ತು ಅದು ಬಂದಿದ್ದರೂ ಕೂಡ ಅದನ್ನು ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ ಎಲ್ಲ ಕಲಾವಿದರು ಅದನ್ನು ಫೇಸ್ ಮಾಡಿಯೇ ಇರ್ತಾರೆ. ಇಡೀ ವರ್ಷದಲ್ಲಿ ಒಂದು ದಿನ ಜ್ವರ ಬರ್ತೇನೆ ಅಥವಾ ಕಂಟಿನ್ಯೂ ಹೋಗ್ತೇನೆ ಹಾಗೆ ಇರೋ ಕಲಾವಿದರು ಯಾರು ಇಲ್ಲ. ಅವರು ಅದು ಬಂದಾಗ ಸಹ ಮ್ಯಾನೇಜ್ ಮಾಡ್ತಾರೆ ಅವರು. ದಟ್ ಈಸ್ ದ ಸ್ಕಿಲ್. ಮೇಡಮ್, ನೀವು ಭಾಗವತಿಗೆ ಸಂಗೀತ ಆದಮೇಲೆ ಕಲ್ತಿದ್ದೀನಿ ಅಂತ ಹೇಳಿದ್ರಿ. ಅದು ಎಷ್ಟು ಟೈಮ್ ತೊಗೊಂಡ್ರಿ ನೀವು ಭಾಗವತಿಗೆ ಕಲಿಯೋದಕ್ಕೆ, ಅಥವಾ ಇನ್ನು ಬೇಗನೆ ಕಲ್ತ್ಕೊಂಡ್ರೆ ಯಾವ ಥರ ಇರ್ತೀವಿ? ಅದು ಕಲಿಕೆ ನಿರಂತರ, ಇನ್ನು ಕಲೀಲಿಕ್ಕೆ ತುಂಬ ಇದೆ. ನಾವೀಗ ಎಷ್ಟು ದಣೆ ಈಗ ಸ್ಟಾರ್ಟ್ ಮಾಡಿದ್ದಷ್ಟೇ, ಇನ್ನು ಜಸ್ಟ್ ಕಲೀಲಿಕ್ಕೆ ಇನ್ನು ತುಂಬ ಇದೆ. ಕಲಿತು ಮುಗಿತಂತೇನಿಲ್ಲ. ನಾವು ಒಂದು ಕಾರ್ಯಕ್ರಮ ಕೊಡುವುದಕ್ಕೆ ತಕ್ಕ ಮಟ್ಟಿಗೆ ಅದಕ್ಕೆ ಎಷ್ಟು ಬೇಕೋ ಅದನ್ನು ಪ್ರಿಪ್ರೇಷನ್ ಮೊದಲೇ ಮಾಡ್ತೇವೆ ಕಾರ್ಯಕ್ರಮಕ್ಕಿಂತ ಮೊದಲು. ಹಾಗೆ ಅದು ಡೈಲಿ ಪ್ರತಿ ಪ್ರೋಗ್ರಾಮಲ್ಲೂ ಹೊಸ ಹೊಸ ವಿಷಯಗಳಿರ್ತದೆ ಕಲೀಲಿಕ್ಕೆ. ಹಾಗೆ 5,000ಕ್ಕೂ ಹೆಚ್ಚು ಪೌರಾಣಿಕ ಪ್ರಸಂಗಗಳೇ ಇದ್ದಾವೆ. ಅದನ್ನು ಒಂದೊಂದು ಪ್ರಸಂಗ ಕಲೀಲಿಕ್ಕೆ ಒಂದೊಂದು ವರ್ಷಗಟ್ಟಲೆ ತಗೊಳ್ತಾರೆ, ಬೇರೆ ಕೇಂದ್ರಗಳಲ್ಲಿ, ಬೇರೆ ಕ್ಲಾಸ್ಗಳಲ್ಲಿ. ಹಾಗೆ ಕಲೀಲಿಕ್ಕೆ ತುಂಬ ಇದೆ, ಮುಗಿದಂತ ಇದೆ. ಮೇಡಮ್, ನೀವು ಈಗ ಇವತ್ತು ಒಂದು ಇದಕ್ಕೆ ಬಂದಿದ್ದೀರಿ, ನೀವು ನಾದಾವಧಾನ ಅಂತ ನಿಮ್ಮದಿದು. ಅದು ಎಷ್ಟು ವರ್ಷ ಆಯಿತು ಅದು ಬಂದು? ನಾದಾವಧಾನ ಲಾಕ್ಡೌನಲ್ಲೇ ಸ್ಟಾರ್ಟ್ ಆಗಿ ಕಲಾವಿದರೆಲ್ಲ ಮನೆಯಲ್ಲಿದ್ರಲ್ವಾ, ಹಾಗಾಗಿ ಅವರಿಗೆ ಒಂದು ಆಲೋಚನೆ ಬಂದಿಲ್ಲ ಆನ್ಲೈನಲ್ಲಿ ಮಾಡೋದು ಅಂತ. ಆನ್ಲೈನಲ್ಲಿ ಸ್ಟಾರ್ಟ್ ಆಗಿದೆ. ಹೌದಾ? ನೀವು ಈಗ ಕಲಿಸ್ತಾ ಇದ್ದೀರಾ ಬೇರೆಯವರಿಗೆ ಅಥವಾ ನೀವು ಮಾತ್ರ ಹಾಡ್ತಾ ಇದ್ದೀರಾ ಭಾಗವತಿಗೆನ? ಆ ಸಂಸ್ಥೆ ಅಡಿಯಲ್ಲಿ ಗುರುಗಳ ಆಬ್ಸೆನ್ಸಲ್ಲಿ ನಾನು ಹೋಗ್ತೇನೆ ಒಂದೆರಡು ತಾಳ ಬೇಸಿಕ್ಸ್ ಎಲ್ಲ ಕಲಿಸಲಿಕ್ಕೆ. ಪ್ರಾಪರಾಗಿ ಕ್ಲಾಸಲ್ಲೇ ಇನ್ನೂ ಸ್ಟಾರ್ಟ್ ಮಾಡಲಿಲ್ಲ, ನಾನೇ ಕಲಿತಾ ಇದ್ದೀನಿ, ನಾನೇ ಸ್ಟೂಡೆಂಟ್ ಅಷ್ಟು. ಆದರೆ ತುಂಬ ಚೆನ್ನಾಗಿ ನೀವು ಪ್ರೋಗ್ರಾಮ್ ಕೊಡ್ತಾ ಇದ್ದೀರಿ. ಸ್ಟೂಡೆಂಟ್ ಆದರೂ ಸಹಿತ ಇನ್ನೂ ತುಂಬ
ತುಂಬ ಚೆನ್ನಾಗಿ ಆಗ್ಬೋದು, ಇನ್ನು ಉತ್ತರ ಮಟ್ಟಕ್ಕೆ ನೀವು ಬೆಳಿತೀರಿ ಅನ್ನೋದು ಜನರಿಗೆ, ಅಭಿಮಾನಿಗಳಿಗೆಲ್ಲ ಒಂದು ನಿರೀಕ್ಷೆ ಇದೆ, ಕಾಯ್ತಾ ಇದ್ದಾರೆ ಆ ಥರ ಇನ್ನು ಎತ್ತರಕ್ಕೆ ಬೆಳೀಲಿ ಅಂತ ಹೇಳ್ಬಿಟ್ಟು. ಆಮೇಲೆ ಮತ್ತೊಂದು ಮೇಡಮ್, ಈಗ ನಿಮ್ಮ ಜೊತೆಗೆ ಅಪ್ಪ ಅಮ್ಮ ಯಾರೋ ಬರ್ತಾರೆ ಅಂತ ಹೇಳಿದ್ರು, ಅವ್ರು ಯಾರು ಬರ್ತಾರೆ, ಎಲ್ಲ ಕಡೆನೂ ಬರ್ತಾರಾ ಅಥವಾ ಅವರೇ ಬಂದು ಅವರು ಯಾವ ರೀತಿ ಪ್ರತಿಕ್ರಿಯೆ ಮಾಡ್ತಾರೆ ನಿಮ್ಮ ಭಾಗವತಿನ ಕೇಳ್ಕೊಂಡು? ತುಂಬ ಇಷ್ಟ ನನಗೆ, ಅಪ್ಪನಿಗೆ ಎಲ್ಲ. ನಾನು ಭಾಗವತಿಗೆ ಮಾಡ್ತೀನಿ ಅಂತಂದೆ. ಇವತ್ತು ನಿಮ್ಮ ಊರಿನಲ್ಲಿ ತೀರ್ಥಹಳ್ಳಿಯಲ್ಲಿ ಕಾರ್ಯಕ್ರಮ ಇದೆ, ನಾನು ಬೆಂಗಳೂರಿಂದ ಬಂದಿದ್ದೇನೆ, ಅವರು ಸಿದ್ದಾಪುರದಿಂದ ಬರ್ತಿದ್ದಾರೆ ಮಗಳ ಕಾರ್ಯಕ್ರಮಕ್ಕೆ ಅಂತ. ಅವರಿಗೆ ತುಂಬ ಇಷ್ಟ, ನೀನು ಏನು ಮಾಡೋದಾದ್ರೂ ನಮಗೆ ಸಪೋರ್ಟ್ ಇದೆ ಅಂತ ಹೇಳ್ತಾರೆ ಅವರು. ಹಾಗಾಗಿ ಅಂತ ಅಪ್ಪ ಅಮ್ಮ ಎಲ್ಲರಿಗೂ ಸಿಗೋದು ಕಷ್ಟ, ನನಗಂತೂ ಸಿಕ್ಕಿದೆ, ನನಗಂತೂ ಸಿಕ್ಕಿದ್ದಾರೆ, ನನಗಂತೂ ಅದು ತುಂಬ ಖುಷಿ ಇದೆ. ನಾನು ಯಾವತ್ತೂ ಆಭಾರಿ, ನಾನು ಯಾವತ್ತೂ ಋಣಿ ನಮ್ಮ ಅಪ್ಪ ಅಮ್ಮನಿಗೆ. ಮೇಡಮ್, ಈಗ ಮಹಿಳಾ ಭಾಗವತರು ತುಂಬ ಜನ ಹೋಗ್ತಾ ಇದ್ದಾರೆ, ಎಲ್ಲರೂ ತುಂಬ ಜನ ಇದ್ದಾರೆ, ನೀವು ನೋಡಿರ್ಬೋದು, ಪ್ರಸಿದ್ಧ ಭಾಗವತರೆಲ್ಲ ಇದ್ದಾರೆ. ಈಗ ನಿಮ್ಗೆ ಆ ಭಾಗವತರು ಜೊತೆಗೆ ನೋಡಿಕೊಂಡು ಏನಾದರೂ ನಿಮ್ಗೆ ಆ ಥರ ಬೆಳಿಬೇಕು ಅಂತ ನೀವು ಹೇಳಿದ್ರಲ್ಲ, ಈಗ ತುಂಬ ಎತ್ತರದವರು ಇದ್ದಾರೆ, ತುಂಬ ಒಳ್ಳೆಯ ಉನ್ನತ ಮಟ್ಟದಲ್ಲಿ ಬೆಳೆದವರು ಇದ್ದಾರೆ ಅಂತ, ಆ ಥರ ನೋಡಿ ನಿಮ್ಗೆ ಏನಾದ್ರು ಅನಿಸಿದ್ರೆ ಯಾರನ್ನ ಹೆಸರನ್ನು ಹೇಳ್ತೀರಿ ನೀವು? ಇಲ್ಲ, ಸಾಕಷ್ಟು ಜನ ಇದ್ದಾರೆ. ಈಗ ಪ್ರಸ್ತುತ ಬೆಳಕಿಗೆ ಬರ್ತಾ ಇರುವಂತಹ ಎಲ್ಲ ಮಹಿಳಾ ಭಾಗವತರು ಕೂಡ ಅತ್ಯುತ್ತಮವಾಗಿ ಕಲಿತು ಅದರಲ್ಲಿ ಒಳ್ಳೆಯ ಆಸಕ್ತಿಯನ್ನು ಇಟ್ಟು ಬಂದವರೇ. ಮೊದಲೇ ಹೇಳಿದ ಹಾಗೆ ಕಾವ್ಯಶ್ರೀ ಅಕ್ಕ, ಅಮೃತ ಅಕ್ಕ, ಹಾಗೆ ಮೊದಲು ಲೀಲಾವತಿ ಬೈಪಾಡಿ ತಾಯ ಅಂತ ಅವರು ಈಗ ದಿವಂಗತರಾಗಿದ್ದಾರೆ. ಅವರು ಏಜ್ ಆದ ನಂತರ ಭಾಗವತಿಗೆ ಬಂದದ್ದು. ಹಾಗಾಗಿ ಅವರನ್ನೆಲ್ಲ ನೋಡಿ ಇನ್ಸ್ಪೈರ್ ಆಗಿ ನಾವು ಈ ರಂಗಕ್ಕೆ ಬಂದದ್ದು. ಹಾಗೆ ತೆಂಕಿನಲ್ಲಿ ಬಡಗಿನಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಬರ್ತಾ ಇದ್ದಾರೆ ಈಗ ಮಹಿಳಾ ಕಲಾವಿದರು. ಮೇಡಮ್, ನಿಮಗೆ ಈಗ ಕುತ್ಕೊಂಡು ಅಲ್ಲೇ ಭಾಗವತಿಗೆ ಕುತ್ಕೊಂಡೇ ಇರಬೇಕು, ಚಕ್ರಬಟ್ಟೆ ಗೊತ್ತಿದೆ ಭಾಗವತರು ಅಂದರೆ ಯಾವ ಥರ ಕುತ್ಕೊಂಡೇ ಇರಬೇಕು ಅಂತೇಳಿ, ಅವಾಗ ನಿಮ್ಗೇನಾದ್ರು ಆರೋಗ್ಯ ಸರಿ ಇಲ್ಲದಾಗ ಆ ಥರ ಏನಾದ್ರು ಎದ್ದು ಹೋಗೋಣ ಸಾಕಾಯ್ತು ಅಂತ ಏನಾದರೂ ಅನಿಸಿದೆಯಾ ಅಥವಾ ಆಸಕ್ತಿ ಇತ್ತಾ ನಿಮಗೆ? ಇಲ್ಲ, ಅಲ್ಲಿ ಕುತ್ಕೊಳ್ಬೇಕು ಅಂತಲೇ ಅನ್ಸುತ್ತೆ. ಅದು ಒಂದ್ಸಲ ರಂಗಕ್ಕೆ ಹೋದ್ಮೇಲೆ ಅದು ರಂಗದ ಶಕ್ತಿ ಅದು. ಹಾಗೆ ಅಂದರೆ ಈಗ ಅನಿವಾರ್ಯ ಕಾರಣ ಬಂದರೆ ಒಂದು ಸಲ ಎದ್ದು ಹೋಗಿ ಬರ್ಬೋದು, ತೊಂದರೆ ಇಲ್ಲ ಹಾಗೆಲ್ಲ. ಆದರೆ ಮೋಸ್ಟ್ ಆಫ್ ದಿ ಟೈಮ್ ನಾವು ಹಾಗೆ ಮಾಡಲ್ಲ, ನಾವು ಅಲ್ಲಿ ಇರಬೇಕಾಗ್ತದೆ. ಭಾಗವತರು ಅಂದರೆ ಎಲ್ಲದೂ ಸೂತ್ರಧಾರಿಯಾಗಿರ್ತಾರೆ. ಸೊ ಅಲ್ಲಿ ಏನೇನು ಆಗ್ತಿರುತ್ತೆ ಎಲ್ಲದೂ ಭಾಗವತರಿಗೆ ಗೊತ್ತಿರಬೇಕು. ಹಾಗಾಗಿ ಎದ್ದೋಗೋದನ್ನು ಅಷ್ಟು ಪ್ರಿಫರ್ ಮಾಡೋದಿಲ್ಲ ನಾನು. ಆದರೂ ಅನಿವಾರ್ಯ ಇರ್ತದೆ. ಇವಾಗ ಎಷ್ಟು 3-4 ತಾಸನ್ನು ಕುತ್ಕೊಳ್ಳಿಕ್ಕಾಗಲ್ಲ, ಹೋಗಿ ಬರ್ತೇವೆ, ತೊಂದರೆ ಇಲ್ಲ. ಮೇಡಮ್, ನಿಮಗೆ ಇಷ್ಟರೊಳಗೆ ಪದ್ಯ ಹೇಳಿದ್ರಿ, ಎಲ್ಲದೂ ಇಷ್ಟನೇ ನಿಮಗೆ, ನೀವು ಇಷ್ಟಪಟ್ಟೆ ಹಾಡಿರ್ತೀರಿ, ಅದರೊಳಗೆ ತುಂಬ ಇಷ್ಟವಾಗಿದ್ದೆ ಯಾವುದಾದ್ರೂ ಒಂದು ಹೇಳಿ ಅಂತ ಹೇಳಿದರೆ ಯಾವ್ದು ಹೇಳ್ತೀರಿ ನೀವು? ನಿಮ್ಮ ಪ್ರಸಂಗನೂ ಅಷ್ಟೇ, ಕೆಲವೊಂದು ಪ್ರಸಂಗ ಇರುತ್ತಲ್ವ, ಇಂಥದ್ದೇ ತುಂಬ ಚೆನ್ನಾಗಿರುತ್ತೆ, ಹಾಸ್ಯನೂ ಇರುತ್ತೆ, ಭಾಗವತಿಕೆನೂ ಇರುತ್ತೆ, ಹೊಡೆತನೂ ಇರುತ್ತೆ, ಮಾತು ಇರುತ್ತೆ. ಅಂಥದ್ದು ಯಾವುದಾದ್ರೂ ಒಂದು ಇದು ಹೇಳಿ ಅಂತ ಹೇಳಿದ್ರೆ ಯಾವ್ದು ಇಷ್ಟ ಆಗುತ್ತೆ ನಿಮಗೆ? ಒಂದು ದೇವರ ಸ್ತುತಿಯನ್ನು ಹೇಳಿ ಮೇಡಮ್, ಒಂದು ನೋಡೋಣ, ನಾವು ಕೇಳ್ತೀವಿ. ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೇ. या चण्डी मधुकैटभप्रमथिनी या माहिषोन्मूलिनी या धूम्रेक्षण चण्डमुण्डमथिनी या रक्तबीजासिनी शक्तिशुम्भनिशुम्भदैत्यदलिनी या सिद्धलक्ष्मी परा सा दुर्गे नवकोटिमूर्तिसहिता मां पातु सर्वेश्वरी मां पातु जगदीश्वरी मां पातु विश्वेश्वरी.
ತುಂಬ ಚೆನ್ನಾಗಿ ಹೇಳಿದ್ರಿ ಮೇಡಮ್. ತುಂಬ ಅಂದರೆ ತುಂಬ ಅಷ್ಟು ಚೆನ್ನಾಗಿತ್ತು. ಆ ಏರಿಕೆ ಇರಲಿ ಎಲ್ಲದೂ ಸಹ ಅಷ್ಟು ಚೆನ್ನಾಗಿ ಹೇಳಿದ್ರಿ. ನಿಮಗೆ ಯೂಟ್ಯೂಬಲ್ಲಿ ನಾನು ನೋಡ್ತಾ ಇರ್ತೀನಿ, ನಾನು ಯಾವಾಗಲೂ ನಿಮ್ಮ ಹಾಡನ್ನು ನಾನು ಕೇಳ್ತಾ ಇರ್ತೀನಿ, ಭಾಗವತಿಗೆ ಪದ್ಯವನ್ನು. ನಿಮ್ಗೆ ಅದರಲ್ಲಿ ಅಷ್ಟರಲ್ಲಿ ತುಂಬ ಅದರಲ್ಲಿ ಒಂದು ಇದೇ ಹೇಳಿದ್ರಿ ಅಲ್ವಾ, ಒಂದು ಫೇಮಸ್ ಆಗಿದ್ದು ಒಂದು ಪ್ರೇಯರು ಹೇಳಿದ್ದೆ ನಾನು ನನ್ನ ಕಾಲೇಜಿನಲ್ಲಿ, ಅದು ವೈರಲ್ ಆಗಿದ್ದ. ನೀವು ಫಸ್ಟಿಂದನೇ ಎಷ್ಟು ತರಗತಿಲಿ ಇದ್ದಾಗ ನೀವು ಸಂಗೀತಕ್ಕೆ ಹೋಗ್ತಾ ಇದ್ರಿ ಮೇಡಮ್? 1ನೇ ತರಗತಿಯಲ್ಲಿದ್ದಾಗಲೇ ಸಂಗೀತ ಭರತನಾಟ್ಯ ಕ್ಲಾಸಿಗೆಲ್ಲ ಹಾಕಿದ್ರು ಅಮ್ಮ. ಹಾಂ, ಅವಾಗಿಂದನೇ ನಿಮ್ಗೆ ಅಷ್ಟು ಆಸಕ್ತಿ. ಹಾಗಾಗಿ ಅಲ್ಲಿಂದ ಯಕ್ಷಗಾನ ಭಾಗವತಿಗೆ. ಮತ್ತು ಮೇಡಮ್, ನೀವು ಧಾರಾವಾಹಿ ಆ ಥರ ಏನಾದರೂ ನಾಟಕಗಳಲ್ಲಿ ಏನಾದರೂ ಅಭಿನಯಿಸಿದ್ರಾ? ನಾಟಕ ಒಂದೆರಡು ಟೀಮಿನಲ್ಲಿ ಭಾಗವಹಿಸಿದ ಅನುಭವ ಇದೆ ಅಷ್ಟು. ಹಾಂ. ಈಗ ನೀವು ಯಕ್ಷಗಾನ ಪಾತ್ರ ಮಾಡಿ ಅಂದರೆ ನೀವು ಇಷ್ಟಪಟ್ಟು ಯಾವ ಪಾತ್ರವನ್ನು ಮಾಡ್ತೀರಿ? ಒಂದು ಎಲ್ಲ ಇದೆ, ಕೃಷ್ಣ, ರಾಮ. ಕೃಷ್ಣ ನಿಮ್ಗೆ ತುಂಬ ಚೆನ್ನಾಗಾಗತ್ತೆ, ಅಷ್ಟು ಚೆನ್ನಾಗಾಗತ್ತೆ. ಕೃಷ್ಣ ಮತ್ತು ರಾಮಕೃಷ್ಣ ಅದು ಚೆನ್ನಾಗೂ ಇದೆ, ಮತ್ತು ಮಾತು ಚೆನ್ನಾಗಿದೆ, ಕುಣಿತನೂ ಚೆನ್ನಾಗಿದೆ. ಪುಂಡು ವೇಷ ಸಖತ್ತಾಗಿರುತ್ತೆ. ನನಗೂ ತುಂಬಾ ಇಷ್ಟ, ನಾನು ಯಾವಾಗಲೂ ನೋಡ್ತಾ ಇರ್ತೀನಿ ಅದನ್ನು. ಮತ್ತು ಇದು ಯಕ್ಷಗಾನದಲ್ಲೂ ಅಷ್ಟೇ, ನಿಮ್ಮ ಭಾಗವತಿಗೆ ಇನ್ನಷ್ಟು ಮುಂದುವರಿಲಿ. ಇದೇ ಥರ ನೀವು ಚೆನ್ನಾಗಿ ಭಾಗವತಿಕೆ ಮಾಡ್ತಾ ಇರಿ. ದೇವರು ನಿಮಗೆ ಸದಾ ಒಳ್ಳೇದು ಮಾಡಲಿ, ಯಾವಾಗಲೂ ಒಳ್ಳೆಯದಾಗಿರಲಿ. ಇದೇ ಥರ ಪ್ರೋತ್ಸಾಹ ನಿಮ್ಮದಿರಲಿ. ನಾವು ಅಭಿಮಾನಿಗಳಾಗಿ ನಾವು ಯಾವಾಗಲೂ ನೋಡ್ತಾ ಇರ್ತೀವಿ. ತುಂಬ ಧನ್ಯವಾದಗಳು ಮೇಡಮ್, ಇಷ್ಟು ತನಕ ನನ್ನ ಜೊತೆಗಿದ್ದಕ್ಕೆ ತುಂಬ ಧನ್ಯವಾದಗಳು. ಒಳ್ಳೆಯದಾಗಲಿ.